ಅಮ್ಮ ಅಣ್ಣ ಅಮ್ಮ ಅಯ್ಯ ಅಮ್ಮ ಅಯ್ಯೋ 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 ನಂದಿನಿ ನಡಿ. ನೀವು ತುಂಬಾ ಸ್ಮಾರ್ಟ್ ಅಂತ ನನಗೆ ಗೊತ್ತು ಮೇಡಮ್, ಬಟ್ ನಾನು ತುಂಬಾ ಕ್ರೂಯಲ್. ಎಷ್ಟು ಸಲ ಕಾಲ್ ಮಾಡಿದ್ರು ನಿಮ್ಮ ಹಸ್ಬೆಂಡ್ ಪಿಕ್ ಮಾಡ್ತಾ ಇಲ್ಲ. ನಿಮ್ಮನ್ನ ಮುಂದಿಡ್ಕೊಂಡು ಅಬಿಗೆ ಈವೆಂಟ್ ಡಿಮಾಂಡ್ ಮಾಡೋಣ ಅನ್ಕೊಂಡಿದ್ದೆ, ಆದರೆ ಇವಾಗ ನಿಮ್ಮನ್ನ ಸಾಯಿಸಿ ಶವನ ಪಾರ್ಸಲ್ ಮಾಡ್ತೀನಿ. ಡೋಂಟ್ ಮೂವ್. ಆ ಕಡೆ ಹೋಗು. ಕೂಲ್ ಬೇಬಿ, ಕೂಲ್, ರಿಲ್ಯಾಕ್ಸ್. ಅದು ಗನ್ ಸಿಡಿಯುತ್ತೆ. ಗಿವ್ ಇಟ್. ಹೆಣ್ಣು ನೀನು ಗನ್ನ ಹ್ಯಾಂಡಲ್ ಮಾಡಕ್ಕಾಗಲ್ಲ. ಏಯ್, ಹತ್ರ ಬಂದೆ ಅಂದ್ರೆ ಸುಟ್ಟು ಬಿಡ್ತೀನಿ. ನಂದಿನಿ, ಅದನ್ನ ತಗೊಂಡ್ ಕಟ್ ಹಾಕು. ಕೊಡು. ಏಯ್, ಕಟ್ಟು. ಹಾ, ಇವಳೇನೆ ಒಂದೇ ಸಲ ಇಷ್ಟ ಪೆನ್ ತಂದಿದ್ದಾಳೆ. ಒಂದು ಪೆನ್ ಬರೀದೇ ಇದ್ರೆ ಇನ್ನೊಂದು ಪೆನ್ ಬರೆಯುತ್ತೇನೋ ಅಂತ. ಹಾ, ಹಾರಿಕನ್ಗೆ ಮುಂದಾಲೋಚನೆ ತುಂಬಾ ಇದೆ. ಅದು ಮುಂದಾಲೋಚನೆ ಅಲ್ಲ, ಆಸ್ತಿ ಯೋಚನೆ. ತಗೊಳ್ಳಿ ಭಾವ. ಭಾಸ್ಕರ್ ಭಾವ, ನೀವು ತಗೊಳ್ಳಿ. ಹಾಕ್ತಾರೆ ಹಾಕ್ತಾರೆ. ಏನಂದ್ರೆ ಇದು ನಿಮ್ಗೆ. ಲಾಯರ್ ಸರ್, ನಿಮ್ಗೂ ಪೆನ್ ಬೇಕಲ್ವಾ? ಕೊಡಮ್ಮ. ತಗೊಳ್ಳಿ. ಇವಾಗ ಹೆಂಗ್ ಸೈನ್ ಹಾಕಲ್ವೋ, ಯಾವ ಶಕ್ತಿ ಬಂದ್ ನಿಲ್ಸುತ್ತೋ ನೋಡ್ತೀನಿ. ಹಾಕೇಣ. ಸ್ವಲ್ಪ ಫಾಸ್ಟ್ ಆಗಿ ಹೋಗಿ. ಒಂದು ಸೈನ್ ಆಯ್ತು ಕಣೆ. ಇನ್ನೂ 2 ಸೈನ್ ಬಾಕಿ ಇದೆಯಲ್ಲ. ಅಭಿ ಕೂಡ ಸೈನ್ ಮಾಡ್ದ. ಅಖಿಲ್ ಹಾಕ್ಬೇಕಲ್ಲ. ಅಖಿಲ್. ಏನಂದ್ರೆ ನಿಮ್ದೇ ಕೊನೆ ಸೈನು ಹಾಕಿ.
ಆಗೋಯ್ತು 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 ಆಗೋಯ್ತು. ಏನಾಗೋಯ್ತು? ನಿನ್ ಹೃದಯ ನಿಂತ್ ಹೋಗೋ ತರ ಇದೆ, ಸ್ವಲ್ಪ ತಡಿಯತ್ತೆ. ನಿಲ್ಸಿ. ಸೈನ್ ಮಾಡಬೇಡ. ಲಾಯರ್ ಅವರೇ, ದಯವಿಟ್ಟು ನೀವು ಹೊರಡಿ, ನಾವು ಆಮೇಲೆ ಕಾಲ್ ಮಾಡ್ತೀವಿ. ಓಕೆಮ್ಮ. ಏನಾಯ್ತು ಹೊಸವ್ರೆ? ಹಾರಿಕನ್ಗೆ ಆಸ್ತಿ ಬರ್ಕೊಡೋ ಅವಶ್ಯಕತೆ ಇಲ್ಲ ರೀ. ಇವಳು ನಮ್ಮೆಲ್ರಿಗೂ ಮೋಸ ಮಾಡಿದಾಳೆ. ಆಸ್ತಿ ಕೊಡ್ದೆ ಹಾರಿಕನ್ಗೆ ನೀನ್ ಮೋಸ ಮಾಡ್ತಿದ್ಯಾ? ಆವೇಶ ಪಡ್ಬೇಡ ಅತ್ತೆ. ವಸು ಅದ್ಕೆ ಯಾವ್ದೋ ವಿಷಯ ತಗೊಂಡ್ ಬಂದಿದ್ದಾಳೆ. ಹಾರಿಕಾ ನಮ್ಗೇನ್ ಮೋಸ ಮಾಡಿದಾಳೆ ವಸು? ಇವಳು ನಮ್ಮ ಹತ್ರ ಒಂದು ಭಯಂಕರವಾದ ಸತ್ಯನ ಮುಚ್ಚಿಟ್ಟಿದ್ದಾಳೆ ಅತ್ತೆ. ಆ ನಿಜ ಏನು ಅಂತ ಹೇಳಿ ಹೊಸವ್ರೆ. ಹಾರಿಕಾ ಹೊಟ್ಟೆಲಿ ಬೆಳಿತಿರೋ ಮಗುಗೆ ತಂದೆ ಅಖಿಲ್ ಅಲ್ಲ. ಮತ್ಯಾರು? ಆದಿತ್ಯ. ಏನ್ ಹೇಳ್ತಾ ಇದ್ಯಾ ವಸು? ಅಖಿಲಿಂದ ಹಾರಿಕಾ ತಾಯಿ ಆಗಿಲ್ವಾ? ಹೌದು ಅತ್ತೆ. ಅಖಿಲ್ಗೆ ಮೋಸ ಮಾಡಿ ಹಾರಿಕಾ ಆದಿತ್ಯನ್ ಜೊತೆ ರಿಲೇಷನ್ ಇಟ್ಕೊಂಡಿದ್ದಾಳೆ. ನಿನ್ನೆ ಆದಿತ್ಯ ಹಾರಿಕಾ ರೆಸ್ಟೋರೆಂಟಲ್ಲಿ ಒಟ್ಟಿಗೆ ಮಾತಾಡ್ತಿದ್ದನ್ನ ನಂದಿನಿ ಕೇಳಿಸ್ಕೊಂಡಿದ್ದಾಳೆ. ಅದಕ್ಕೆ ನಂದಿನಿನ ಕಿಡ್ನಾಪ್ ಮಾಡಿ ಕೂಡ್ ಹಾಕಿದ್ದ. ನಾನ್ ಹೋಗೋದ್ ಸ್ವಲ್ಪ ತಡ ಆಗಿದ್ದಿದ್ರೆ ನಂದಿನಿನ ಸಾಯಿಸೇ ಬಿಡ್ತಿದ್ರು. ನಂದಿನಿನ ಕಾಪಾಡೋದಕ್ಕೆ ಹೋಗಿದ್ ನನ್ನನ್ನು ಕೂಡ ಸಾಯಿಸೋದಕ್ ನೋಡಿದ್ರು. ದೇವ್ರ ದಯೆಯಿಂದ ಇಬ್ರು ಹೇಗೋ ಜೀವಂತವಾಗಿ ಆಚೆ ಬಂದ್ವಿ. ವಸು ಅಕ್ಕ ಹೇಳ್ತಿರೋದು ಸುಳ್ಳು. ನನ್ ಮಗುಗೆ ತಂದೆ ಅಖಿಲೆ. ನಂದಿನಿ ಕಿಡ್ನಾಪ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ವಸು ಅಕ್ಕ ನಂದಿನಿ ಸೇರಿ ನಾಟಕ ಆಡ್ತಿದ್ದಾರೆ. ಆದಿತ್ಯನ ಕರ್ಸಿ ಅವನ್ ಬಾಯಿಂದಾನೆ ನಿಜ ಹೇಳಿಸ್ಲಾ? ಹಾಗಾದ್ರೆ ಅವ್ನು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಅವ್ನು ಹೇಳಿದ ಕೆಲಸ ಮಾಡಿಲ್ಲ ಅಂತ ನನ್ನ ಹೆದರ್ಸ್ತಿದ್ದಾನೆ. ಹಾಗಾದ್ರೆ ಹಾಸ್ಪಿಟಲ್ಗೆ ಹೋಗಿ DNA ಟೆಸ್ಟ್ ಮಾಡ್ಸಣ್ವಾ? ಹೇಳು, ಹಾಸ್ಪಿಟಲ್ಗೆ ಹೋಗಣ್ವಾ? ಇಂಥ ತಪ್ಪು ಕೆಲಸ ಮಾಡಿ ಇನ್ನೂ ಆಟ ಆಡ್ತಿದ್ಯಾ? ಹೆಣ್ಣ ನೀನು?
ಪ್ರೀತಿಸಿ ಮದ್ವೆ ಮಾಡ್ಕೊಂಡಿರೋ ಅಖಿಲ್ಗೆ ಮೋಸ ಮಾಡಕ್ಕೆ ನಿನಗ್ ಮನ್ಸಾದ್ರೂ ಹೇಗ್ ಬಂತು? ಇನ್ನು ಇವಳ ಜೊತೆ ಏನ್ ಮಾತುಕತೆ? ಕತ್ತಿ ಹಿಡ್ದು ಇವಳು ನನಗೆ ಬೇಡ. ಇನ್ನೊಂದು ಕ್ಷಣ ಇವಳು ನನ್ನ ಕಣ್ಮುಂದೆ ಇದ್ರೆ ನಾನು ಇವಳ ಸಾಯಿಸ್ಬಿಡ್ತೀನಷ್ಟೇ. ನನ್ನನ್ನ ಯಾಕೆ ಸಾಯಿಸ್ತ್ಯಾ? ಯಾಕೆ? ನಿನಗೂ ನಂದಿನಿಗೂ ರಿಲೇಷನ್ ಇಲ್ವಾ? ನಿನಗೊಂದ್ ನ್ಯಾಯ ನನಗೊಂದ್ ನ್ಯಾಯನಾ? ಇನ್ನು ಒಂದೇ ಒಂದ್ ಮಾತು ನನ್ ಮೈದ್ನನ್ ಬಗ್ಗೆ ಆಗ್ಲಿ ನನ್ ತಂಗಿ ಬಗ್ಗೆ ಆಗ್ಲಿ ತಪ್ಪಾಗಿ ಮಾತಾಡ್ದ್ಯೋ ನಾನೇ ನಿನ್ನನ್ ಸಾಯಿಸ್ಬಿಡ್ತೀನಿ. ಬಸ್ರಿ ಆಗಿರೋ ನನಗೆ ಹೊಡಿತ್ಯಾ? ನೀನು ಒಂದ್ ಹೆಣ್ಣ. ಹೋಗಿ ಆಚೆ. ಗೊತ್ತಿಲ್ದೆ ಏನೋ ಆಯ್ತು, ಅಷ್ಟಕ್ಕೆ ಕಳಿಸ್ತೀರಾ? ನೀನು ಮಾಡಿರೋದು ಗೊತ್ತಿಲ್ಲದೆ ಅಲ್ಲ ಹಾರಿಕಾ, ಮೋಸ. ಚಿಕ್ಕ ಹುಡುಗಿ ಅಂತ ನೀನೆಷ್ಟೇ ತಪ್ಪು ಮಾಡಿದ್ರೂ ಕ್ಷಮಿಸಿದ್ದೀವಿ. ನೀನೇನೇ ಅಂದ್ರೂ ಅನ್ಸ್ಕೊಂಡಿದ್ದೀವಿ. ಕಡೆಗೆ ನಿನಗೆ ಆಸ್ತಿ ಕೊಡಬೇಕು ಅಂತ ಅನ್ಕೊಂಡಿದ್ವಿ. ಮನೆಯಲ್ಲಿ ಉಸ್ತುವಾರಿ, ಆಫೀಸಲ್ಲಿ ಅಧಿಕಾರ ನಿನಗೆ ವಹಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ನನ್ನ ತಮ್ಮನಿಗೆ ನೀನು ಮಾಡಿರೋ ದ್ರೋಹನ ನಾನು ಕ್ಷಮಿಸಲ್ಲ. ಮರ್ಯಾದೆಯಿಂದ ಹೊರಟೋಗು. ಗೆಟ್ ಔಟ್. ಸಡನ್ ಆಗಿ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಲಿ? ಅಲ್ಲಿ ನಮ್ಮ ಮಮ್ಮಿ ಬೇಡ ಅಂದ್ರು, ನೀವು ಬೇಡ ಅಂದ್ರೆ ನನ್ ಗತಿ ಏನಾಗ್ಬೇಕು? ಅದನ್ನ ನೀನು ತಪ್ಪು ಮಾಡೋದಕ್ ಮುಂಚೆ ಯೋಚನೆ ಮಾಡ್ಬೇಕು ಹಾರಿಕಾ. ಒಂದು ಸಂಪ್ರದಾಯಸ್ಥ ಕುಟುಂಬಕ್ಕೆ ಸೊಸೆಯಾಗಿ ಬಂದು ನೀಚ್ ಕೆಲ್ಸ ಮಾಡಿದ್ಯಾ. ಮಾಡಿರೋ ತಪ್ಪನ್ನ ಮುಚ್ಚಿಟ್ಟು ಮತ್ತೊಂದು ತಪ್ಪು ಮಾಡಿದ್ಯಾ. ಈ ಮನೆಯಲ್ಲಿರೋ ಅರ್ಹತೆ ನಿನಗಿಲ್ಲ. ಇವಳ ನೋಡಿದ್ರೆ ನಂಗೆ ಹುಚ್ಚಿಡಂಗಾಗ್ತಿದೆ. ಮೊದಲು ಕಳಿಸಿ. ನೀನ್ ತಪ್ಪು ಮಾಡಿದ್ರು ಒಂದ್ ಹೆಣ್ಣು ಅಂತ ನೋಡಿ ನಿನ್ನ ಗೌರವದಿಂದ ಕಳಿಸ್ತಾ ಇದೀವಿ. ಮತ್ತೆ ಈ ಮನೆ ಕಾಲಿಡ್ಬೇಡ. ಮನೆಗ್ ಬಂದಾಗ ಆರ್ತಿ ಎತ್ತಿದ್ದು ನಾನೇ. ಈಗ ನಿನ್ನ ಆಚೆ ಹಾಕ್ತಿರೋದು ನಾನೇ. ಈ ಮನೆ ದೊಡ್ಡ ಸೊಸೆಯಾಗಿ ನಿನ್ನನ್ನ ಆಚೆ ಹಾಕ್ತಾ ಇದ್ದೀನಿ. ಹೊರಟೋಗು. ಅಕ್ಕ ಅಕ್ಕ
ಅಖಿಲ್ ಅಳ್ಬೇಡ. ಇದರಿಂದ ಅವಳ ಪೀಡ ತೊಲಗ್ತು ಅಂತ ಅಂದ್ಕೋ. ಸಾರಿ ಅಮ್ಮ, ವೆರಿ ವೆರಿ ಸಾರಿ ಅಣ್ಣ. ನಾನು ತಪ್ಪು ಮಾಡಿಬಿಟ್ಟೆ. ಅರ್ಹತೆನೇ ಇಲ್ದವ್ರನ್ನ ಪ್ರೀತಿಸಿ ಈ ಮನೆ ಕರ್ಕೊಂಡು ಬಂದೆ. ನಿಮ್ಮೆಲ್ರಿಗೂ ನೋವು ಕೊಟ್ಟೆ. ಏನೇ ನೀನ್ ಮಾಡಿದ ಕೆಲ್ಸ? ವಸು ಹೇಳಿದ್ ನಿಜನಾ? ಏ ಹುಡ್ಗಿ, ನಿಂಗೂ ಇನ್ನೊಬ್ನಿಗೂ ಸಂಬಂಧ ಇದೆಯಾ? ಈ ಮಗು ಅವನ್ ಮಗುನೇನಾ? ಹೇಳೆ, ಇಷ್ಟು ದಿನ ನೀನ್ ಮುಚ್ಚಿಟ್ಟಿರೋ ರಹಸ್ಯ ಇದೇನಾ? ನೀನ್ ಕದ್ದು ಮುಚ್ಚಿ ಫೋನಲ್ಲಿ ಮಾತಾಡೋದು, ಹೊರಗಡೆ ಹೋಗಿ ಮೀಟ್ ಮಾಡೋದು ಅವನನ್ನೇನಾ? ಹುಡ್ಗಿ, ಹೆಣ್ಣು ಎಂತದ್ದೇ ತಪ್ಪು ಮಾಡಿದ್ರು ಮತ್ತೆ ಇಷ್ಟು ದೊಡ್ಡ ತಪ್ಪು ಮಾಡಬಾರ್ದು. ನಾನು ಯಾವ ತಪ್ಪು ಮಾಡಿಲ್ಲ. ಮತ್ತೆ ಹಾಸ್ಪಿಟ್ಲ್ಗೆ ಹೋಗಿ ಟೆಸ್ಟ್ ಮಾಡಿಸ್ಕೋಬೋದಲ್ವಾ? ಒಂದಿನ ಕುಡ್ದಿದ್ ಮತ್ತಲ್ಲಿ ಅವನ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ದೆ ಅಷ್ಟೇ. ಒಂದ್ ಬಿಂದ್ಗೆ ಹಾಲ್ ಹಾಳಾಗಕ್ಕೆ ಒಂದ್ ಚಿಕ್ಕ ವಿಷಧನಿ ಸಾಕು ಹಾರಿಕಾ. ಅವಾಗ ಏನಾಯ್ತು ಅಂತ ನನಗ್ ಗೊತ್ತಿಲ್ಲ, ನೆನಪೂ ಇಲ್ಲ. ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ಕನ್ಸೀವ್ ಆದೆ. ಸೀತಾದೇವಿ ಎಷ್ಟೇ ಪವಿತ್ರವಾಗಿದ್ರು ಒಂದಷ್ಟು ದಿನ ಲಂಕೆಯಲ್ಲಿದ್ಲು ಅನ್ನೋ ಕಾರಣಕ್ಕೆ ಅಪವಾದ ಹೊರಿಸಿರೋ ಲೋಕ ಕಣೆ ಇದು. ನಿನ್ನ ನಂಬುತ್ತಾ? ನನ್ನನ್ನು ಯಾರು ನಂಬಲ್ಲ ಅಂತ ನನಗ್ ಗೊತ್ತು. ಅದಕ್ಕೆ ಯಾರಿಗೂ ಕೂಡ ನಿಜ ಹೇಳಿಲ್ಲ. ಇಷ್ಟೆಲ್ಲಾ ನಡೆದ್ಮೇಲೂ ಆ ನಂದಿನಿನ ಯಾಕೆ ಕಿಡ್ನಾಪ್ ಮಾಡಿಸ್ದೆ? ಅವಳಿಂದಾನೇ ಸತ್ಯ ಎಲ್ಲ ಹೊರಗಡೆ ಬಂತು. ನಾನು ಅವನು ರೆಸ್ಟೋರೆಂಟ್ ಅಲ್ಲಿ ಮಾತಾಡ್ತಿದ್ವಿ. ಸರಿಯಾಗಿ ಅದೇ ಟೈಮ್ಗೆ ನಂದಿನಿ ಬಂದು ನಮ್ಮ ಮಾತು ಕೇಳಿಸ್ಕೊಂಡ್ಲು. ಅವಳನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದು ಅವನೇ. ನಿನ್ನ ತಾಯಿ ಮಾಡ್ದೋನು ಕಿಡ್ನಾಪೇ ಅಲ್ವೇ? ಇನ್ನು ಏನ್ ಬೇಕಾದ್ರೂ ಮಾಡ್ತಾನೆ. ಪ್ಲೀಸ್ ಆಂಟಿ, ಹಾಗೆ ಹೇಳ್ಬೇಡ. ನನ್ಗೆ ಇರಿಟೇಟ್ ಆಗ್ತಿದೆ. ಸರಿ ಹಾರಿಕಾ, ಇವಾಗ ಏನ್ ಮಾಡ್ಬೇಕು ಅಂತಿದ್ಯಾ? ನಿಮ್ಮ ಅಮ್ಮನ ಹತ್ರ ಹೋಗ್ತೀಯಾ? ನನ್ ಮಮ್ಮಿಗೆ ಆಲ್ರೆಡಿ ಮ್ಯಾಟ್ರ್ ಗೊತ್ತಿದೆ. ನನ್ನ ಮನೆಗ್ ಸೇರ್ಸಲ್ಲ. ಹೋಗ್ಲಿ, ಅವನ ಹತ್ರಕ್ಕೆ ಹೋಗ್ತೀಯಾ? ಛೀ, ಎಂಥ ಐಡಿಯಾ ಕೊಡ್ತಿದ್ಯಾ ಆಂಟಿ? ಸತ್ರು ಆ ಕೆಲಸ ಮಾಡಲ್ಲ. ಕೇಳಿಲಿ, ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಆ ತಪ್ಪು ಹೆಂಗ್ ಮಾಡ್ದೆ ಹುಡ್ಗಿ? ಹೇಳಿದ್ನಲ್ಲ, ನನಗ್ ಗೊತ್ತಿಲ್ದೆ ಆಗಿದ್ದು ಅಂತ. ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ದೆ ಮಾಡಿದ್ರು ತಪ್ಪು ತಪ್ಪೇ ಕಣೆ.